ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಿಚಾರಾಲಯ ಮತ್ತು ಅಭಿವೃದ್ಧಿ ಎನ್ನುವಂತಹ ವಿಚಾರವನ್ನು ಇಟ್ಕೊಂಡು ಇಂದಿನ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆ, ಕುವೆಂಪು ವಿಶ್ವವಿದ್ಯಾಲಯ ಮತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಬೆಂಗಳೂರು ಇವರ ಸಹಯೋಗದಲ್ಲಿ ಒಂದು ಉತ್ಕೃಷ್ಟವಾಗಿರ್ತಕ್ಕಂತಹ ಕಾರ್ಯಾಗಾರವನ್ನು ಹಾಕೊಂಡಿರುವುದು. ಆ ಕಾರ್ಯಾಗಾರದಲ್ಲಿ ಭಾಗವಹಿಸಿರುವಂತಹ ತಮ್ಮೆಲ್ಲರಿಗೂ ಮೊದಲಿಗೆ ಕುವೆಂಪು ವಿಶ್ವವಿದ್ಯಾಲಯದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಸಮಾರೋಪ ನುಡಿಗಳನ್ನು ಆಡಿರುವಂತಹ ಬಹಳ ಅರ್ಥಗರ್ಭಿತವಾಗಿ ಮತ್ತು ಸೂಚಕವಾಗಿ ತಮ್ಮ ವಿಚಾರಗಳನ್ನು ಅಂಬೇಡ್ಕರ್ ಅವರ ನೆಲೆ ಸಿದ್ಧಾಂತಗಳಡಿಯಲ್ಲಿ ಹೇಗೆ ನಾವು ಪೂರಕವಾಗಿ ತೆಗೆದುಕೊಂಡು ಹೋಗಬೇಕು ಮತ್ತು ಹೇಗೆ ಅದನ್ನು ಅನುಸರಿಸಬೇಕು ಅನ್ನುವಂತಹ ಮಾತುಗಳನ್ನು ಆಡಿ ನಮ್ಮೆಲ್ಲರ ಮನವನ್ನು ಗೆದ್ದಿರುವಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಬೆಂಗಳೂರಿನ ನಿರ್ದೇಶಕರಾಗಿರುವಂತಹ ಮಾನ್ಯ ಡಾಕ್ಟರ್ ಸಬೀರ್ ಅಹಮದ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಡಾಕ್ಟರ್ ಕೆ ಚಂದ್ರಪ್ಪ ಅವರೇ ಮತ್ತು ನನ್ನ ಆತ್ಮೀಯ ಸ್ನೇಹಿತ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಕೆ ಆರ್ ಅವರೇ ಹಾಗೂ ನಮ್ಮೆಲ್ಲರ ಅಭಿನಂದನೆಗೆ ಪಾತ್ರರಾಗಿರುವಂತಹ ಈ ಥರದ ಸಾಕಷ್ಟು ಕಾರ್ಯಕ್ರಮಗಳ ರೂವಾರಿ ಇಡೀ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಯಾವುದೇ ಒಂದು ಕಾರ್ಯಕ್ರಮವನ್ನು ಆಯೋಜಿಸಬೇಕು ಅಂತ ಅಂದಾಗ ಮೊದಲಿಗೆ ಇಡೀ ಆಡಳಿತ ವರ್ಗಕ್ಕೆ ಮತ್ತು ಎಲ್ಲ ಶಿಕ್ಷಕರಿಗೆ ನೆನಪಾಗುವಂತಹ ಒಂದೇ ಒಂದು ಹೆಸರು ಅಂದರೆ ಅದು ಡಾಕ್ಟರ್ ನೆಲ್ಲಿಕಟ್ಟೆ ಸಿದ್ದೇಶ್ ಅವರು. ಅವರಿಗೆ ವಿಶೇಷವಾಗಿ ನಾನು ಇಡೀ ಕುವೆಂಪು ವಿಶ್ವವಿದ್ಯಾಲಯದ ಪರವಾಗಿ ಈ ಥರದ ಒಂದು ಅದ್ಭುತವಾಗಿರ್ತಕ್ಕಂತಹ ರಸದೌತಣದ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಅವರಿಗೂ ಈ ಸಮಾರೋಪ ನುಡಿಯಲ್ಲಿ ಸ್ವಾಗತವನ್ನು ಕೋರ್ತಾ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಬೆಳಗ್ಗೆಯಿಂದ ಸಾಕಷ್ಟು ಅಂಶಗಳನ್ನು ನಾವು ಅಂಬೇಡ್ಕರ್ ಅವರ ಕುರಿತಾಗಿ, ಸಮಾಜದ ಕುರಿತಾಗಿ, ಭಾರತದ ಕುರಿತಾಗಿ ಸಮಗ್ರವಾಗಿ ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಯಾವೆಲ್ಲ ಮಾನದಂಡಗಳಿವೆ ಮತ್ತು ಯಾವೆಲ್ಲವನ್ನು ನಾವು ಅನುಸರಿಸಬೇಕಾಗಿದೆ ಅನ್ನುವಂಥ ಅಂಶಗಳನ್ನು ಕೂಲಂಕುಷವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿದ್ದೀವಿ. ಸೊ ಅಂಥ ಒಂದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಶಿಕ್ಷಕರು ಬಂದಿದ್ದಾರೆ. ನಿಜವಾಗ್ಲೂ ಅವರು ಅಭಿನಂದನಾರ್ಹರು ಅಂತ ನಾನು ಭಾವಿಸ್ತೇನೆ. ಸಾಕಷ್ಟು ಜನ ಬರಬೇಕಾಗಿತ್ತು, ಬರಲಿಲ್ಲ, ಪರವಾಗಿಲ್ಲ, ವಿದ್ಯಾರ್ಥಿಗಳೇ ಇದ್ದಾರೆ. ನೀವೇ ಮುಂದಿನ ಸಮಾಜಕ್ಕೆ ರೂವಾರಿಗಳು, ನಿಮ್ಮಿಂದಲೂ ಕೂಡ ಇದು ಸಾಧ್ಯ ಇದೆ, ನಿಮಗೂ ಕೂಡ ಈ ವಿಷಯ ಬಹಳ ಪ್ರಸ್ತುತ ಅಂತ ತಿಳ್ಕೊಂಡು ನಾವು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬಂದಿದ್ದೀವಿ. ನಿಮಗೂ ಕೂಡ ನಾನು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವೆಲ್ಲರೂ ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತೇವೆ. ನಿಜವಾಗ್ಲೂ ಅಭಿವೃದ್ಧಿ ಅಂತಕ್ಕಂತಹ ಮಾನದಂಡಗಳು ಸಿಗ್ತವೆ. ನೀವು ಶಿಕ್ಷಣದಲ್ಲಿ ಅಭಿವೃದ್ಧಿಯನ್ನು ನೋಡೋ ರೀತಿಯೇ ಬೇರೆ, ಸಾಮಾಜಿಕ ಜೀವನದಲ್ಲಿ ನೋಡುವಂತಹ ಅಭಿವೃದ್ಧಿಯ ಮಾನದಂಡಗಳೇ ಬೇರೆ, ಆರ್ಥಿಕತೆಯಲ್ಲಿ ನೋಡುವಂತಹ ಮಾನದಂಡಗಳೇ ಬೇರೆ, ಬೇರೆ ಬೇರೆ ರಂಗಗಳಲ್ಲಿ ಬೇರೆ ಬೇರೆಯ ಮಾನದಂಡಗಳನ್ನು ನಾವು ಕಾಣೋಕ್ಕೆ ಸಾಧ್ಯವಾಗುತ್ತೆ. ಆದರೆ ಇಡೀ ಅಂಬೇಡ್ಕರ್ ಚಿಂತನೆಯಲ್ಲಿ, ಇಡೀ ಅಂಬೇಡ್ಕರ್ ಜೀವನದ ಹೋರಾಟದಲ್ಲಿ ನೀವು ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಮಾನದಂಡಗಳನ್ನು ಸೂಚಕವಾಗಿ ನೋಡ್ತಾ ಹೋದರೆ ತುಂಬ ವ್ಯಾಪಕವಾಗಿರುವಂತಹ ಮತ್ತು ಎಲ್ಲ ನೆಲೆಗಳನ್ನು ಒಳಗೊಳ್ಳುವಂತಹ ಅಷ್ಟೂ ಮಾನದಂಡಗಳನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿ ಇಡೀ ಸಮಾಜಕ್ಕೆ ಮಾರ್ಗದರ್ಶಿಯಾಗಿ ಒಂದು ನೆಲೆಯನ್ನು ಒದಗಿಸಿಕೊಟ್ಟಿರುವಂತಹ ವ್ಯಕ್ತಿ ಶಕ್ತಿ ಯಾರಾದರಿದ್ರೆ ಅದು ಅಂಬೇಡ್ಕರ್ ಅವರು ಮಾತ್ರ. ನೀವು ಯಾವ ಸ್ಟ್ರೀಮಲ್ಲಾದರೂ ತಗೊಳ್ಳಿ, ಯಾವ ಫ್ಯಾಕಲ್ಟಿಲಾದರೂ ತಗೊಳ್ಳಿ, ಯಾವ ಸಬ್ಜೆಕ್ಟಲ್ಲಾದರೂ ತಗೊಳ್ಳಿ, ನಾವು ಹೇಳ್ತೇವೆ ಇವರು ಆರ್ಥಿಕ ತಜ್ಞರಿದ್ರು, ರಾಜಕೀಯ ತಜ್ಞರಿದ್ರು, ಆದರೆ ಅದೆಲ್ಲಕ್ಕಿಂತ ಮಿಗಿಲಾಗಿ ಮತ್ತು ಮೂಲಭೂತವಾಗಿ ಅವರು ಸಾಮಾಜಿಕ ತಜ್ಞರಾಗಿದ್ದರು. ಒಬ್ಬ ವ್ಯಕ್ತಿ ಯಾವುದೇ ಫೀಲ್ಡಲ್ಲಿ ಗಣನೀಯವಾಗಿರ್ತಕ್ಕಂತಹ ಕೊಡುಗೆಯನ್ನು ಕೊಡಬೇಕಾದ್ರೆ ಸಮಾಜದ ಅರಿವಿಲ್ಲ ಅಂದರೆ ಆ ವ್ಯಕ್ತಿಯ ಕೊಡುಗೆ ಯೂಸ್ ಆಗಲ್ಲ. ಹಾಗಾಗಿ ಅದು ಆರ್ಥಿಕ ರಂಗದಲ್ಲಾದರೂ ಆಗಿರಲಿ, ಸಾಮಾಜಿಕ ರಂಗದಲ್ಲಾದರೂ ಆಗಿರಲಿ, ಸಾಂಸ್ಕೃತಿಕ ರಂಗದಲ್ಲಾದರೂ ಇರಲಿ ಅಥವಾ ರಾಜಕೀಯ ರಂಗದಲ್ಲಾದರೂ ಆಗಿರಲಿ, ಅಂಬೇಡ್ಕರ್ ಅವರು ಯಾವಾಗಲೂ ಚಿಂತನೆ ಮಾಡ್ತಕ್ಕಂಥ ರೀತಿನೇ ಹಾಗೆ ಇತ್ತು. ನಾನು ಎಲ್ಲರಿಗೂ ಒಂದು ಓಟ್ ಕೊಡ್ತಾ ಇದ್ದೀನಿ ಅಥವಾ ಓಟ್ ಇದನ್ನು ಕೊಡ್ಬೋದು ನಾಳೆ ಸರ್ಕಾರಗಳು ಒಪ್ಕೊಂಡು, ಆದರೆ ಅದರಿಂದ ಸಾಮಾಜಿಕವಾಗಿ ಆಗುವಂಥ ಬದಲಾವಣೆಗಳೇನು ಅನ್ನುವಂಥ ಚಿಂತನೆ ಮಾಡ್ತಾರೆ. ಎಲ್ಲರಿಗೂ ಭೂಮಿಯನ್ನು ಹಂಚಬೇಕು ಅನ್ನುವಂಥದ್ದು ಹೇಳಿದ್ರು ಮಂಜುನಾಥ್ ಅವರು. ಆ್ಯಕ್ಚುಲಿ ಭೂಮಿಯನ್ನು ಹಂಚಿದಾಗ ಆಗುವಂತಹ
ಬದಲಾವಣೆಗಳೇನು ಸಮಾಜದಲ್ಲಿ ಅಂತ ಕಂಡುಕೊಂಡಿದ್ರು. ಯಾಕೆ ರಿಸರ್ವೇಷನ್ ಅನ್ನು ಇಟ್ಟರೆ ಸಮಾಜದಲ್ಲಿ ಬದಲಾವಣೆ ಬರ್ತದೆ ಅನ್ನುವಂತಹ ನಿಲುವನ್ನು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಂಡಿದ್ರು ಅಂಬೇಡ್ಕರ್ ಅವರು. ಹಾಗಾಗಿ ಬದಲಾವಣೆ ಅನ್ನುವಂಥದ್ದು, ಅಭಿವೃದ್ಧಿ ಅನ್ನುವಂಥದ್ದು ಇದೆಯಲ್ಲ, ಅದು ಸಾಕಷ್ಟು ರಂಗಗಳು ಹರಡ್ಕೊಂಡಿದೆ ಭಾರತೀಯ ವಿದ್ಯಮಾನದಲ್ಲಿ. ಅದನ್ನು ಸಮಗ್ರವಾಗಿ ನೀಡುವಂತಹ ವ್ಯವಸ್ಥೆಯ ಬಗ್ಗೆ ಯೋಚನೆ ಮಾಡಿರೋ ವ್ಯಕ್ತಿ ಯಾರಾದರೂ ಆಗಿದ್ರೆ ಅದು ನಿಜವಾಗ್ಲೂ ಅಂಬೇಡ್ಕರ್ ಅವರು. ಹಾಗಾಗಿ ಆ ಇಡೀ ಅಭಿವೃದ್ಧಿಯ ಪ್ರಯತ್ನ ಹೇಳ್ತಾ ಇದ್ದೀನಿ ನಾನು. ಹಸಿವನ್ನ ಇರುವಂತಹ 127 ದೇಶಗಳಲ್ಲಿ ಭಾರತ 107ನೇ ಸ್ಥಾನದಲ್ಲಿದೆ. ಯೋಚನೆ ಮಾಡಿ, ಹಸಿವನ್ನ ನೀಗಿಸಕ್ಕಾಗಿಲ್ಲ ಈ ದೇಶ 75 ವರ್ಷದಿಂದ. ನಾವು ಅಭಿವೃದ್ಧಿಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಜಾತಿಯನ್ನ ಮಿಗಿಲಾಗಿ ಬರಕ್ಕಾಗಿಲ್ಲ ಈ ದೇಶದಲ್ಲಿ, ಅಭಿವೃದ್ಧಿಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಯೂನಿಟಿನ ಕಟ್ಟಕ್ಕಾಗಿಲ್ಲ, ನಾವು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಬ್ಬರು ಕಂಡ್ರೆ ಇನ್ನೊಬ್ರಿಗಾಗಲ್ಲ. ಅವನು ಆ ಜಾತಿಯವನು, ಈ ಜಾತಿಯವನು, ಇವನ್ ಧರ್ಮದವನು, ಈ ಧರ್ಮದವನು. ನೀನ್ ಕಾರ್ಯಕ್ರಮ ಮಾಡಿದ್ರೆ ನಾನು ಬರೋಲ್ಲ, ನಾನು ಕಾರ್ಯಕ್ರಮ ಮಾಡಿದ್ರೆ ನೀನ್ ಬರೋಲ್ಲ. 36,000ಕ್ಕೂ ಹೆಚ್ಚು ಸಂಘಟನೆಗಳಿವೆ ಅಂಬೇಡ್ಕರ್ ಹೆಸರಲ್ಲಿ ಈ ದೇಶದಲ್ಲಿ. ಒಂದು ಸಂಘಟನೆ ಕಂಡ್ರೆ ಇನ್ನೊಂದು ಸಂಘಟನೆಗೆ ಆಗಲ್ಲ. ಇದು ಅಂಬೇಡ್ಕರ್ ಕನಸಾಗಿಲ್ಲ? ಇಸ್ ಇಟ್ ವಾಟ್ ದ ಡೆವಲಪ್ಮೆಂಟ್ ವಿ ಆರ್ ಟಾಕಿಂಗ್ ಅಬೌಟ್? ಮೋಸ್ಟ್ಲಿ ಅಂಬೇಡ್ಕರ್ ನನಗೆ ಗೊತ್ತಿಲ್ಲ ಸರ್ವ ಶಕ್ತಿ ಎಲ್ಲಿದ್ರೆ ಇವತ್ತು ಮರುಗ್ತಾ ಇರ್ತಾರೆ ನಿಜವಾಗ್ಲೂ. ಇದಾ ಭಾರತ ನಾನು ಕಂಡಿದ್ದು ಅಂತ, ಇದಕ್ಕೆ ನಾನು ಇಷ್ಟೊಂದು ಕಷ್ಟಪಟ್ಟಿದ್ದು ನಿಜವಾಗ್ಲೂ. ಇದಾ ನಾನು ಓದಿರುವಂತಹ ಸಮಾಜ ನನಗೆ ಕೊಡ್ತಾ ಇರುವಂತಹ ಕೊಡುಗೆ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಅಂಬೇಡ್ಕರ್ ಹಾಕೊಳ್ತಿದ್ರೇನು. ಸೊ ಆ ಥರದ ಚಿಂತನೆಗಳನ್ನು ಇಟ್ಕೊಂಡು ನಾವು ನಮ್ಮಲ್ಲಿ ಬದಲಾವಣೆಯನ್ನು ತರದೆ ಸಮಾಜದಲ್ಲಿ ಬದಲಾವಣೆಯನ್ನು ತರೋದಕ್ಕೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಸೊ ಅದಕ್ಕೆ ಮಾತನ್ನ ಕಡಿಮೆ ಮಾಡಿ ಕೆಲಸವನ್ನ ಜಾಸ್ತಿ ಮಾಡಿದಾಗ ಮಾತ್ರ ಆ ಅಭಿವೃದ್ಧಿನ ಹೊಂದೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಇನ್ನೂ 100 ವರ್ಷಗಳು 1000 ವರ್ಷಗಳು ನಾವು ಅಂಬೇಡ್ಕರ್ ಹಾಗೆ ಹೇಳಿದ್ರು, ಅಂಬೇಡ್ಕರ್ ಹೀಗೆ ಹೇಳಿದ್ರು ಅನ್ನೋ ಮಟ್ಟಕ್ಕೇನೆ ಇರ್ತೀವಿ ಹೊರತು ಅಂಬೇಡ್ಕರ್ ನನ್ನೊಳಗಿದ್ದಾನೆ, ನಾನು ಒಬ್ಬ ಅಂಬೇಡ್ಕರ್ ಅನುಯಾಯಿ, ನಾನೇ ಅಂಬೇಡ್ಕರ್ ಅನ್ನುವ ಧೀಮಂತ ನಾಯಕರಾಗಿ, ಧೀಮಂತ ನಾಗರಿಕರಾಗಿ ನಾವು ಹೊರಹೊಮ್ಮೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಹಾಗಾಗಿ ವಿಶೇಷವಾಗಿ ಮಕ್ಕಳು ನೀವೆಲ್ಲರೂ ಇದ್ದೀರಾ. ಅಂಬೇಡ್ಕರ್ ಎಲ್ಲಾ ರಂಗಗಳಲ್ಲಿ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ಗಳಲ್ಲೂ ರಿಸರ್ವೇಷನ್ ಬಗ್ಗೆ ಹೇಳ್ಬೇಕು. ಆದರೆ ಬರೀ 2% ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮಾತ್ರ ನಾವು ರಿಸರ್ವೇಷನ್ ಇವತ್ತು ಕಾಣ್ತಾ ಇದ್ದೀವಿ, ಅದು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ. ಹಾಗಿದ್ರೆ ಇಷ್ಟು 75 ವರ್ಷ ಓದಿ ಹೊರಗಡೆ ಬಂದಿರಲ್ಲ ವಿದ್ಯಾವಂತರು, ಯಾವ ಹೋರಾಟವನ್ನ ಮಾಡಿದ್ರಿ ನೀವು? ಆ ರಿಸರ್ವೇಷನ್ ಹೆಚ್ಚಿಗೆ ಮಾಡೋದಕ್ಕೆ ನೀವು ಹೋರಾಟಗಳನ್ನ ಮಾಡಿದ್ರ, ಪ್ರಯತ್ನ ಪಟ್ರ? ಆ ವಿಮೋಚನಾ ರಥ ಇವತ್ತಿಗೂ ಹಿಂದೆ ಹೋಗ್ತಾ ಇದೆ. ಆಕ್ಚುಲಿ ಯಾವ ಟೀಚರ್ಸ್ ಅಸೋಸಿಯೇಷನ್ಸ್, ಯಾವ ಇನ್ಸ್ಟಿಟ್ಯೂಷನ್ ಸಂಘಟನೆಗಳು ಸರ್ಕಾರದ ವಿರುದ್ಧ ಮೆಮೊರಂಡಮ್ ಅನ್ನು ಕಳಿಸಿ ಹೋರಾಟ ಮಾಡಿ ರೋಡಿಗೆ ನಿಂತ್ಕೊಂಡು ಆ ರೈಟ್ ನ ಒದಗಿಸಿಕೊಟ್ಟಿರುವಂತಹ ನಿದರ್ಶನಗಳು ತೋರಿಸಿ ನೀವು ಯಾವುದೂ ಇಲ್ಲ. ಒಂದು ಇರಲ್ಲ ನಿಮ್ಗೆ, ಒಂದು ಇರಲ್ಲ. ಕಾರ್ಮಿಕ ವರ್ಗ ಆದ್ರೂ ತಗೊಳ್ಳಿ, ಟೀಚರ್ಸ್ ಆದ್ರೂ ತಗೊಳ್ಳಿ, ಡಾಕ್ಟರ್ಸ್ ಆದ್ರೂ ತಗೊಳ್ಳಿ, ಲಾಯರ್ಸ್ ಆದ್ರೂ ತಗೊಳ್ಳಿ, ಅವರಿಗೆ ಚ್ಯುತಿ ಬಂದಾಗ ಮಾತ್ರ ಬೀದಿಗಿಳಿತೀವಿ ಹೊರತು ಸಮಾಜಕ್ಕೆ ಒಳ್ಳೆಯದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಏನು, ನಮ್ಮ ಹೋರಾಟ ಏನು ಅನ್ನುವಂಥ ನಿಲುವುಗಳು ಸತ್ತು ಹೋಗ್ಬಿಟ್ಟಿವೆ ಆಲ್ರೆಡಿ. ನನ್ನ ವೈಯಕ್ತಿಕತೆಗೆ ಚ್ಯುತಿ ಬಂದಾಗ ಮಾತ್ರ ನಾನು ಅಂಬೇಡ್ಕರ್ ನೆನಪಿಸ್ಕೊಳ್ತೀನಿ ಹೊರತು ಸಮಾಜಕ್ಕೆ ಬಂದಾಗ ನನಗೆ ಅದು ಗಣನೆಗೆ ಬರಲ್ಲ. ನನಗೆ ಅನ್ಯಾಯ ಆಗ್ಬೇಕಲ್ಲ, ಅವಾಗ ಮಾತ್ರ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಕೂತ್ಕೊಳ್ತೀನಿ ನಮ್ಮ ಹೊರಗಡೆ. ಇದು ಈ ದೇಶದ ಕರಾಳ ಸತ್ಯ, ಇದನ್ನೆಲ್ಲರೂ ಒಪ್ಕೊಳ್ಳೇಬೇಕು. ಸೊ ಅಂತಹ ಮನಸ್ಥಿತಿಯಿಂದ ಹೊರಗಡೆ ಬಂದು ಹೆಚ್ಚೆಚ್ಚು ವಿದ್ಯಾವಂತರಾಗಿ, ಅದಕ್ಕೆ ಹೇಳಿದ್ದವರು ಎಜುಕೇಟ್, ಅಜಿಟೇಟ್, ಆರ್ಗನೈಸ್. ಮಂಜುನಾಥ್ ಅವ್ರ ಸೈಡಲ್ಲಿ ಶಿಕ್ಷಿತರಾಗಿ, ಇದು ಶಿಕ್ಷಣ. ಡಿಗ್ರಿಗಳು ಓದೋದಿಲ್ಲ. ಅಂಬೇಡ್ಕರ್ ಅಂದ್ರೆ 14 ಡಿಗ್ರಿ ತಗೊಂಡ್ರು ವೇಸ್ಟ್. ನಮ್ಮ ಹತ್ರ ಡಿಗ್ರಿಗಳಿವೆ, ಎಲ್ಲರ ಹತ್ರ 3-4 ಡಿಗ್ರಿಗಳಿವೆ. ವಾಟ್ ಈಸ್ ದ ಯೂಸ್? ಅಂಬೇಡ್ಕರ್ ತಗೊಳ್ಳುವಂತಹ ಪ್ರತಿಯೊಂದು ಡಿಗ್ರಿಯಿಂದಲೂ ಹೆಲ್ಪ್ ಮಾಡಿದ್ದಾರೆ ಜನರಿಗೆ. ಅಂಬೇಡ್ಕರ್ ಕೇಳಿದ್ರು ಯಾಕೆ ಇಕನಾಮಿಕ್ಸ್ ತಗೊಂಡಿದ್ದೀರಿ? ನನ್ನ ಜನ ಇಕನಾಮಿಕಲ್ ಬಹಳ ವೀಕ್ ಆಗಿದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡ್ಬೇಕು, ಅದಕ್ಕೆ ಇಕನಾಮಿಕ್ಸ್ ತಗೊಂಡು ಓದಿದ್ದೀನಿ. ಪೊಲಿಟಿಕಲ್ ಸೈನ್ಸ್ ಯಾಕೆ ತಗೊಂಡಿದ್ದೀರಿ? ನನ್ನ ಜನರಿಗೆ ಓಟಿನ ಹಕ್ಕನ್ನು ಕೊಡಿಸ್ಬೇಕು, ರಾಜಕೀಯವಾಗಿ ಬಹಳ ಇದ್ದಿದ್ದಾರೆ, ಅದಕ್ಕೆ ಓದಿ ಅವ್ರಿಗೆ ಹೆಲ್ಪ್ ಮಾಡಿದ್ದೀನಿ. ನಾವು ಇಂಥವ್ರು ಎಷ್ಟು ಜನ ಡಿಗ್ರಿಗಳು ತಗೊಂಡಿದ್ದೀವಿ, ನಮಗೆ ಅರಿವಿದೆಯಾ ಆ ಡಿಗ್ರಿಯಿಂದ ನಾನು ಏನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ? ಇದಲ್ಲದೆ ಅಭಿವೃದ್ಧಿ ಬಗ್ಗೆ ಮಾತಾಡೋದು. ಸೊ ಕಲ್ತಿರುವಂತಹ ಅಷ್ಟು ಅಂಶಗಳನ್ನು ನನ್ನ ಬದಲಾವಣೆಗೆ, ನನ್ನ ಜನರ ಬದಲಾವಣೆಗೆ, ಸಮಾಜ ಬದಲಾವಣೆಗೆ ಬಳಸ್ಕೊಂಡಾಗ ಮಾತ್ರ ಮೋಸ್ಟ್ಲಿ ನಮ್ಮ ಡಿಗ್ರಿಗಳಿಗೆ ಒಂದು ಬೆಲೆ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಆ ಥರ ಡಿಗ್ರಿಗಳನ್ನು ಹೊಂದೋಣ, ಆ ಡಿಗ್ರಿಗಳನ್ನು, ನಾಲೆಜನ್ನು ಬಳಸ್ಕೊಂಡು ನಮ್ಮ ಸಮಾಜದ ಬದಲಾವಣೆಗೆ ಬಳಸ್ಕೊಂಡಾಗ ಮಾತ್ರ ಒಂದಿಷ್ಟು ಪ್ರೀತಿಯಿಂದ ಸಮಾಜದಲ್ಲಿ ಎಲ್ಲರೊಂದಿಗೆ ಒಗ್ಗಟ್ಟಾಗಿ ಒಂದಿಷ್ಟು ಅನಾಚಾರಗಳು ಅವೆಲ್ಲ ಅಸಮಾನತೆ ಇರುವಂಥ ಅಂಶಗಳನ್ನೆಲ್ಲ ತೆಗೆದುಹಾಕಿ ನನ್ನಲ್ಲಿ ಬದಲಾವಣೆ ತಂದು ನಾನೇ ರೋಲ್ ಮಾಡಲಾದಾಗ, ಮೋಸ್ಟ್ಲಿ ನಾನೇ ರೋಲ್ ಮಾಡಲಾದಾಗ, ಜಾತೀಯತೆ ಬಗ್ಗೆ ಮಾತಾಡ್ತೀವಿ, ಬಟ್ ಜಾತೀಯತೆನ ನಾನೇ ಅನುಸರಿಸ್ತೀವಿ. ನೀವು ಯಾವ ಜಾತಿಯರಾದರೂ ಆಗಿರಿ,
ಅದಕ್ಕೆ ಹೋಗಲಾಡೋದಕ್ಕೆ ನಾನೇನು ಮಾಡಿದ್ದೀನಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಈ ಥರ ಎಲ್ಲ ಅಂಶಗಳನ್ನ ಇಟ್ಕೊಂಡು ಒಂದಿಷ್ಟು ಸಂಯಮದಿಂದ ಜ್ಞಾನಿಗಳಾಗಿ ಹೋರಾಟ ಮಾಡಿದ್ದೇ ಆಗಿದೆ. ಅದು ಬಹಳ ವಿಶೇಷ. ಅದಕ್ಕೆ ಶಿಕ್ಷಿತರಾಗಿ ಸಂಘಟನೆಯನ್ನ ಮಾಡಿ, ಶಿಕ್ಷಿತರಲ್ಲಿ ಸಂಘಟನೆ ಇಲ್ಲ ಇವತ್ತು ಆಕ್ಚುಲಿ, ಸಂಘಟನೆ ಮಾಡಿ ಹೋರಾಟ ಮಾಡಿ. ಆ ಕೆಳಗಿನ ಎರಡು ಇರಲಿಲ್ಲ ಅಂದ್ರೆ ನಿಮ್ಮ ಹೋರಾಟಕ್ಕೆ ಬೆಲೆನೇ ಇಲ್ಲ. ಅದಕ್ಕೆ ಈಗಿನ ಕಾಲದಲ್ಲಿ ಏನ್ ಪಾಲಿಸಿ ಬೇಕಾದರೂ ತಯಾರು ಮಾಡ್ತಾ ಇದ್ದಾರೆ, ಏನ್ ರೂಲ್ ಬೇಕಾದರೂ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಕೇಳೋರು ಯಾರೂ ಇಲ್ಲ ಅಂತ. ಸೊ ಆ ಥರದಲ್ಲಿ ಆಗಬಾರ್ದು. ಆ ಎಲ್ಲ ಅಂಶಗಳನ್ನು ಇಟ್ಕೊಂಡು ನಾವು ಅಭಿವೃದ್ಧಿಯ ಪಥದಲ್ಲಿ ನಡೆದಿದ್ದೇ ಆಗಿದ್ರೆ ಖಂಡಿತವಾಗ್ಲೂ ಕೂಡ ಈ ಥರ ಕಾರ್ಯಕ್ರಮಗಳಿಗೆ ನಿಜವಾದ ಅರ್ಥವನ್ನ ಬರುತ್ತೆ. ಮತ್ತು ಇಷ್ಟೊಂದು ಕಷ್ಟಪಟ್ಟು ಆಯೋಜನೆ ಮಾಡಿರುವಂಥ ನೆಲ್ಲಿಕಟ್ಟಿ ಸಿದ್ದೇಶ್ವರಿಗೆ ಮತ್ತು ಅದು ವಿಶೇಷವಾಗಿ ಈ ಕಾರ್ಯಕ್ರಮದ ರೂವಾರಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಮುಲ್ಲಾ ಸಾಹೇಬ್ ಬಹಳ ಖುಷಿಯಾಗಿದ್ದಾರೆ ಅವರು ಆಕ್ಚುಲಿ. ಸರ್ ಯಾವ್ಯಾವ ಯೂನಿವರ್ಸಿಟಿಗಳಿಗೆ ಕೊಟ್ಟರೆ ಏನೇನು ಯೂಸ್ ಆಗ್ತಿರಲಿಲ್ಲ, ಬಟ್ ನಿಮ್ಮ ಯೂನಿವರ್ಸಿಟಿಗೆ